ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ಇವತ್ತಿನ ವಿಷಯ ಏನಂದರೆ, ನಾವು ತಂದೆ ತಾಯಿಯರು ಮಕ್ಕಳ ಮೇಲೆ ತುಂಬ ಭವಿಷ್ಯದ ಒಂದು ಕನಸು ಇಟ್ಕೊಂಡಿರ್ತಾರೆ. ನಮ್ಮ ಮಕ್ಕಳನ್ನ ಹಾಗೆ ಓದಿಸ್ಬೇಕು, ನಮ್ಮ ಮಕ್ಕಳನ್ನ ಹೀಗೆ ಓದಿಸ್ಬೇಕು, ನಾವು ಕಷ್ಟಪಟ್ಟರು ಪರವಾಗಿಲ್ಲ, ಅವರು ಹೊಟ್ಟೆ ತುಂಬ ತಿನ್ನಲಿ. ಸ್ಕೂಲಿಗೆ ಹೋಗಾಗ ನೀನು ಏನು ಮಾಡ್ತಾಯಿದ್ದಿ, ಏನು ಓದ್ತಾಯಿದ್ದೆ, ಮಗ ಊಟ ಮಾಡ್ದ, ಮಗ ತಿಂಡಿ ಮಾಡ್ದ, ಚೆನ್ನಾಗಿ ಓದು, ಚೆನ್ನಾಗಿ ಬದುಕಬೇಕು, ನಾವು ಮಾಡಿದ ಕೂಲಿ ನಾಲಿ ನೀನು ಮಾಡಬಾರ್ದು, ನಾವು ಹಾಕಿದ ಹರಕಲು ಬಟ್ಟೆ ನೀವು ಹಾಕಬಾರ್ದು, ನೀವು ಚೆನ್ನಾಗಿರಬೇಕು ಅಂತ ಮಕ್ಕಳಿಗೋಸ್ಕರ ತಾವು ಒಳ್ಳೆ ಬಟ್ಟೆ ಹಾಕ್ತಾಯಿದ್ರು ಮಕ್ಕಳಿಗೆ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಬಟ್ಟೆ ತೆಕ್ಕೊಡ್ತಾರೆ. ತಾವು ಓದಲಿಲ್ಲ, ನನ್ನ ಮಕ್ಕಳು ಜೀವನ ಹಾಗಾಗಬಾರ್ದು ಅಂಥೇಳಿ ಎಷ್ಟಾರು ಸಾಲ ಸೂಲ ಮಾಡಾಗಲಿ ಫೀಸ್ ಕಟ್ತಾರೆ. ಅನ್ನ ನೀರು ಬಟ್ಟೆ ಎಲ್ಲ ಕಟ್ಟಿ ತಮ್ಮ ಜೀವನನೇ ತ್ಯಾಗ ಮಾಡಿ ಅಪ್ಪ ಅಮ್ಮದಿರು ಮಕ್ಕಳ ಬಗ್ಗೆ ಭವಿಷ್ಯ ಇಟ್ಕೊತಾರೆ. ಆದರೆ ಮಕ್ಕಳು ಮಾಡೋ ಈ ತಪ್ಪಿನಿಂದ ಅಪ್ಪ ಅಮ್ಮನ ಒಂದು ಕನಸು ನುಚ್ಚು ನೂರಾಗುತ್ತೆ, ಮರ್ಯಾದೆನೂ ಮೂರು ಪಾಲಾಗಿ ಬೀದಿ ಹರಾಜಾಗೋಗುತ್ತೆ. ಬೆಳಗಾಮಲ್ಲಿ ನಡೆದಂಥ ಘಟನೆ ನಿಮಗೆ ವಿಡಿಯೋ ನನಗೆ ಹಾಕೋಕ್ಕೆ ಅವಕಾಶ ಇಲ್ಲ, ಯಾಕೆಂದರೆ ಬೇರೆಯವರಿಂದ ಡೌನ್ಲೋಡ್ ಮಾಡಿ ನಮಗೆ ವಿಡಿಯೋ ಹಾಕೋಕ್ಕೆ ನಮಗೆ ಕಾಫಿ ರೈಟ್ಸ್ ಇಶ್ಯೂಸ್ ಇರುತ್ತೆ. ಹಾಗಾಗಿ ತಂಬ್ಲೈನಲ್ಲಿ ಫೋಟೋ ಹಾಕಿದ್ದೀನಿ ನೋಡಿ. ಬೆಳಗಾಮಲ್ಲಿ ನಡೆದಂಥ ನಿಜವಾದ ಘಟನೆ. ತನ್ನ ಮಗಳು ಬೇರೆಯವ್ರ ಜೊತೆ ಓಡೋಗಿರ್ತಾಳೆ, ಬೇಡ ಬಾ ಮಗಳೇ ಅಂತ ಕರೆದ ತಕ್ಷಣ ಆ ಮಗಳು ಬರೋದಿಲ್ಲ, ನಿನ್ನ ಕಾಲಿಗೆ ಬೀಳ್ತೀನಿ ಅಂಥೇಳಿ ಆ ತಂದೆ ಕಾಲಿಗೆ ಬೀಳ್ತಾರೆ. ಆ ವಿಡಿಯೋ ಫೋಟೋಗಳು ನೋಡೋದ್ರೆ ಕಣ್ಣೀರು ಬರುತ್ತೆ. ಯಾವುದೇ ಅಪ್ಪ ಅಮ್ಮದಿರಿಗೆ ಇನ್ನೂ ಆಗಬಾರ್ದು. ತನ್ನ ಮಕ್ಕಳನ್ನ ಚೆನ್ನಾಗಿ ಓದಲಿ, ಚೆನ್ನಾಗಿ ಬರೀಲಿ, ನಾವು ಕಷ್ಟಪಟ್ಟಂಗೆ ಅವ್ರು ಪಡಬಾರ್ದು ಅಂತ ಕಷ್ಟಪಟ್ಟು ಓದಿಸಿ ಕಷ್ಟಪಟ್ಟು ಬೆಳೆಸಿದ್ದಕ್ಕೆ ಅವ್ರು ಕೊಡೋ ಅಂಥ ಬಹುಮಾನ ಇದು ನೋಡಿ. ಯಾವುದೇ ಮಕ್ಕಳಾಗಲಿ ಮನೆಯವರಿಗೆ ಒಪ್ಸು ಮದುವೆ ಆಗಿ, ಇಲ್ಲಾಂದರೆ ಆ ಥರದ್ದು ಮದುವೆ, ಆ ಥರದ ಜೀವನನೇ ಬೇಡ. ಯಾಕೆ ಅಂದರೆ ಅಪ್ಪ ಅಮ್ಮದಿರು ನಿಮಗೆ ಕೆಟ್ಟದಾಗಲಿ ಅಂತ ಯಾವುದೂ ಬಯಸಲ್ಲ. ಕೆಲವೊಮ್ಮೆ ಅಪ್ಪ ಅಮ್ಮ ಆಯ್ಕೆ ಮಾಡಿದ್ದು ತಪ್ಪಾಗಿರುತ್ತೆ, ಆದರೆ 99% ಅಪ್ಪ ಅಮ್ಮ ತನ್ನ ಮಕ್ಕಳಿಗೆ ಒಳ್ಳೆಯದಾಗಲಿ, ತನ್ನ ಮಗಳಿಗೆ ತನ್ನ ಮಗನಿಗೆ ಒಳ್ಳೆಯದಾಗಲಿ ಅಂತಲೇ ವರನ್ನ ಹುಡ್ಕೋದು, ಇಲ್ಲ ಹುಡುಗಿನ ಹುಡುಕ್ತಾರೆ. ಹಾಗಾಗಿ ಇಂಥ ತಪ್ಪು ಕೆಲಸ ಮಾಡಬೇಡಿ. ಆ ತಂದೆ ಗೋಳು ಇಟ್ಕೊಂಡು ಕೇಳಿದ್ರು ಪೊಲೀಸ್ ಸ್ಟೇಷನಲ್ಲಿ ಕಾಲಿಗೆ ಬಿದ್ದರೂ ಬರಲ್ಲ ಅಂತಾರೆ. 3 ನಿಮಿಷದ್ದು ಸುಖ ತಗೊಂಡು ಒಬ್ಬೊಬ್ಬ ಹೆಣ್ಣು ಮಕ್ಕಳನ್ನ ಹಾಳು ಮಾಡೋಂಥ ಈ ಪಿಚಾಚಿ ನನ್ನ ಮಕ್ಕಳು 25-30 ವರ್ಷದಿಂದ ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿ ಸಾಕಿದಂಥ ಅಪ್ಪ ಅಮ್ಮನ ಬಿಟ್ಟು ಹೋಗ್ತಾರೆ ಹೆಣ್ಮಕ್ಳು. ಎಲ್ಲ ಹೆಣ್ಮಕ್ಳು ಹೋಗ್ತಾಯಿಲ್ಲ. ಇಂಥ ತಪ್ಪು ಮಾಡೋರಿಗೆ ಹೇಳ್ತಾ ಇರೋದು, ಹುಡುಗ ಆಗಲಿ ಹುಡುಗಿಗೂ ಸೇರಿಸಿ ಹೇಳ್ತಾ ಇರೋದು, ಈ ಕೆಲಸ ಯಾವತ್ತೂ ಮಾಡಬೇಡಿ. ಯಾಕೆ ಅಂದರೆ ತುಂಬ ಕನಸಿಟ್ಟಿರ್ತಾರೆ, ತಮ್ಮ ಜೀವನವನ್ನು ತ್ಯಾಗ ಮಾಡಿ ನಿಮಗೋಸ್ಕರ ಅವರು ಜೀವನ ಕಟ್ಟಿರ್ತಾರೆ. ₹1 ತಮಗೆ ಹುಷಾರಿಲ್ಲ ಅಂದರೂ ಒಂದೊಂದು ಟೈಮ್ ಆಸ್ಪತ್ರೆಗೆ ಹೋಗಲ್ಲ, ಇಲ್ಲ ಏನಾರು ಅದನ್ನು ಇದನ್ನು ಮಾತ್ರೆನೋ ಮೆಡಿಷನ್ನು. ಆದರೆ ತನ್ನ ಮಕ್ಕಳಿಗೆ ಹುಷಾರಿಲ್ಲ ಅಂದರೆ ದೊಡ್ಡ ದೊಡ್ಡ ಆಸ್ಪತ್ರೆಗೆ ಕರ್ಕೊ ಹೋಗ್ತಾರೆ, ದೊಡ್ಡ ದೊಡ್ಡ ಖರ್ಚುಗಳ್ನ ಮಾಡ್ತಾರೆ. ಯಾಕೆ ಮಾಡ್ತಾರೆ? ನನ್ನ ಮಕ್ಕಳು ನಾನು ಪಟ್ಟಂಥ ಕಷ್ಟ ಪಡಬಾರ್ದು, ಅವ್ರಿಗೆ ಒಳ್ಳೆಯದಾಗಲಿ ಅಂತ ಹೇಳಿ. ಹೆಣ್ಣುಮಕ್ಕಳು ಹಾಗಾಗಿ ಯೋಚನೆ ಮಾಡಬೇಕಾಗುತ್ತೆ. ಇಂಥ ಕೆಲಸ ಮಾಡಬೇಕಾದ್ರೆ ಆ ತಂದೆ ಕಾಲಿಗೆ ಬಿದ್ದು ಕೇಳ್ತಾರೆ, ಬಾ ಮಗಳೇ ಬೇಡ ಅಂತ ಹೇಳಿದ್ರು. ಆದರೂ ಅದನ್ನು ಆ ಮಗಳು ಕೇಳಲ್ಲ, ಅದನ್ನು ಧಿಕ್ಕರಿಸಿ ಅವನ ಜೊತೆನೇ ಹೋಗ್ತಾಳೆ. ಹಾಗಾಗಿ ಇಂಥ ಕಚಡಗಳು ಎಲ್ಲೇ ಸಿಕ್ಕಿದರೂ ದಯವಿಟ್ಟು ಸಪೋರ್ಟ್ ಮಾಡಬೇಡಿ. ಯಾಕೆ ಅಂದರೆ ಅಪ್ಪ ಅಮ್ಮನ ಒಪ್ಪಿಸಿ ಹೇಳಿ ಮದುವೆ ಆಗೋಕ್ಕೆ ಏನು ಗೊತ್ತಾ? ಅಪ್ಪ ಅಮ್ಮದಿರು ನಿಮಗೇನು ಕೆಟ್ಟದ್ದು ಬಯಸಿರ್ತಾರ? ಪ್ರೀತಿ ಮಾಡಿ, ಲವ್ ಮಾಡಿ, ಒಳ್ಳೆಯದೇ. ಆದರೆ ಅಪ್ಪ ಅಮ್ಮಗೂ ಒಪ್ಪಿಸಿ ನಿಮ್ಮ ಪ್ರೀತಿಯನ್ನು ಗೆಲ್ಸ್ಕೊಂಡು ಮದುವೆ ಆಗೋದು, ಜೀವನ ಬಾಳೋದಿದೆಯಲ್ಲ, ಅದು ನಿಜವಾದ ಪ್ರೀತಿ. ಅಪ್ಪ ಅಮ್ಮನ ವಿರುದ್ಧ ಹೋಗಿ ಅವ್ರ ಜೀವನನೇ ನಿಮಗೋಸ್ಕರ ತೆಗೆದಿರ್ತಾರೆ, ಅಂಥವರಿಗೆ ಚೂರಿ ಇಕ್ಬೇಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಯಾವುದೋ ಮಹಿಳೆ, ಯಾವುದೋ ಯುವಕರ ತೇಜೋವಧೆಗಲ್ಲ, ಪದ ಬಳಕೆ ಎಲ್ಲ ಆದರೆ ಏನೋ ತಪ್ಪಾದರೂ ಕ್ಷಮಿಸಿ. ಇದು ಸಮಾಜಕ್ಕಾಗಿ, ಸಮಾಜ ಸತ್ಯಕ್ಕಾಗಿ. ಉರಿಯೋರಿಗೆ ಕೆಲವರಿಗೆ ಉರಿಯುತ್ತೆ, ಏನು ಮಾಡೋಕ್ಕಾಗಲ್ಲ. ಆದರೆ ಸಣ್ಣದರಿಂದ ಸಾಕಿರ್ತಾರಲ್ಲ ಅವ್ರ ಅಪ್ಪ ಅಮ್ಮನ ಕಥೆ ಏನು ಹೇಳಿ? ತಮ್ಮ ಮಕ್ಕಳೇ ಜೀವಾಳ, ತಮ್ಮ ಮಗನೇ ಜೀವಾಳ ಅಂತ ಸಾಕಿರ್ತಾರಲ್ಲ ಅವ್ರ ಕಥೆಯನ್ನು ಹೇಳಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಆಶೀರ್ವದಿಸಿ, ಹರಸಿ.
ರಾಯರಿದ್ದಾರೆ ರಾಯರಿದ್ದಾರೆ ಮೂಲರಾಮ ವಿಜಯ. ಜೈ ಶ್ರೀರಾಮ್.